ಮುಂಬರುವ ಗೌರಿ ಗಣೇಶಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪಾಲಿಕೆ ಆಯುಕ್ತರಾದ ಡಾಕ್ಟರ್ ರುದ್ರೇಶ್ ಗಾಳಿ ಅವರು ತಿಳಿಸಿದರು. ಗಣೇಶ ಹಬ್ಬದ ಆಚರಣೆ ಕುರಿತು ಪಾಲಿಕೆ ಭಾಳಷ್ಟು ತಯಾರಿಗಳನ್ನು ಮಾಡಿಕೊಂಡಿದೆ. ಪೂಜ್ಯ ಮಹಾಪೌರರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಎಲ್ಲ ಪಾಲಿಕೆ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡು ಒಂದು ಸಭೆಯನ್ನು ಮಾಡಿ ಅದರಲ್ಲಿ ಪ್ರಮುಖವಾಗಿ ನಮ್ಮ ಗಣೇಶ ವಿಸರ್ಜನೆಗಾಗಿ ಏನು ನಾವು ರೂಟನ್ನು ಮಾಡಿರ್ತೀವಿ, ಆ ರೂಟಲ್ಲಿ ಇರುವಂಥ ತಗ್ಗುಗುಂಡಿಗಳನ್ನು ಮುಚ್ಚುವ ಕುರಿತು ಈಗಾಗಲೇ ಜೋನ್ ಹಂತದಲ್ಲಿ ಕ್ರಮ ವಹಿಸಲಿಕ್ಕೆ ಜೆಡಿಸಿಗಳಿಗೆ ಟೆಂಡರ್ ಕರೆದು ಅನುಮತಿಯನ್ನು ಕೊಟ್ಟಿದ್ದೇವೆ. ಮುಂದುವರಿದು ಹೆಸ್ಕಾಂ ಇರ್ಬೋದು, ನಮ್ಮ ಫಾರೆಸ್ಟ್ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಮತ್ತು ವಿಸರ್ಜನೆಗಾಗಿ ಸುಮಾರು 35 ನಮ್ಮಲ್ಲಿ ಬಾವಿ ಮತ್ತು ಹೊಂಡಗಳಿದ್ವು, ಅವನ್ನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ವಿ. ಈಗಾಗಲೇ ಟೆಂಡರ್ ಕರೆದು ತಯಾರಿ ಪ್ರಾರಂಭ ಆಗಿದೆ. ಸ್ವಚ್ಛತೆ ಕಾರ್ಯಕ್ರಮ, ಅವೆಲ್ಲ ಬಾವಿಗಳನ್ನು ಸ್ವಚ್ಛತೆ ಮಾಡುವುದು ಕಾಮಗಾರಿ ಪ್ರಾರಂಭವಾಗಿದೆ. ನಗರದಲ್ಲಿಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗಣಪತಿ ವಿಗ್ರಹಗಳನ್ನು ಪಾಲಿಕೆಯು ನಿಯೋಜಿಸಿದ ಸಾರ್ವಜನಿಕ ನೀರಿನ ತೊಟ್ಟಿಯಲ್ಲಿ ಕಡ್ಡಾಯವಾಗಿ ವಿಸರ್ಜಿಸಲು ಸೂಚನೆಗಳನ್ನ ನೀಡಲಾಗಿದೆ. ಗಣೇಶ ವಿಗ್ರಹದ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆ ಸಂದರ್ಭದಲ್ಲಿ ಚಲನಚಿತ್ರ ಹಾಡುಗಳನ್ನ ಹಾಕದೆ ದೇವರ ನಾಮಾವಳಿಗಳನ್ನ ಹಾಕಬೇಕು, ಲೇಸರ್ ಲೈಟ್ ಬಳಸಬಾರದು ಎಂದು ಅವರು ಹೇಳಿದರು. ಅವೆಲ್ಲ ಬಾವಿಗಳನ್ನು ಸ್ವಚ್ಛತೆ ಮಾಡುವುದು ಕಾಮಗಾರಿ ಪ್ರಾರಂಭವಾಗಿದೆ. ಮುಂದುವರಿದು ಎಲ್ಲಿ ಬಾವಿಗಳಿಲ್ಲ ಅಲ್ಲಿ ಕೃತಕ ಬಾವಿಗಳಂದರೆ ಸಣ್ಣ ಸಣ್ಣ ಈ ಗಣೇಶ ಮೂರ್ತಿಗಳನ್ನು ಇಮರ್ಷನ್ ಮಾಡಲಿಕ್ಕೆ ಸಣ್ಣ ಸಣ್ಣ ಟ್ಯಾಂಕ್ಗಳನ್ನು ರಚಿಸಿ ಜೋನ್ ಹಂತದಲ್ಲಿ ಕ್ರಮ ವಹಿಸಲಿಕ್ಕೆ ನಾವು ಜೋನ್ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಮತ್ತು POP ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರ ಸುತ್ತೋಲೆಯಂತೆ ನಾವು PPP ನಮ್ಮ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP ಗಣೇಶಗಳನ್ನು ನಿಷೇಧ ಮಾಡಲಾಗಿದೆ. ಮಣ್ಣಿನ ಗಣಪತಿಗಳನ್ನು ತಯಾರಿಕೆ ಮಾಡಿ ಆಚರಣೆ ಮಾಡಲಿಕ್ಕೆ ಭಾಳಷ್ಟು ನಾವು ಪಾಲಿಕೆಯಿಂದ ಪ್ರೋತ್ಸಾಹನ ಕೊಡೋದಿರ್ಬೋದು ಮತ್ತು ಅವರಿಗೆ ಇನ್ಸೆಂಟಿವ್ ಕೊಡೋದಿರ್ಬೋದು. ನಮ್ಮ ಬಜೆಟಲ್ಲೂ ಕೂಡ ಅನೌನ್ಸ್ಮೆಂಟ್ ನಮ್ಮ ಪೂಜ್ಯ ಮಹಾಪೌರರು ಅವರು ಮಾಡಲಿದ್ದಾರೆ. ಅವ್ರ ಮುಖಾಂತರನೂ ಒಂದು ಸಂದೇಶವನ್ನು ನಾವು ಕೊಡಿಸ್ತೇವೆ. ಹೋದ ವರ್ಷ ನಾವು ಎಕೋ ಗಣೇಶ ಫೆಸ್ಟಿವಲ್ ಅಂದರೆ ನಮ್ಮ ನೈಸರ್ಗಿಕವಾಗಿ ಒಂದು ಆಚರಣೆ ಮಾಡಲಿಕ್ಕೆ ಎಕೋ ಫ್ರೆಂಡ್ಲಿ ಇರುವಂಥ ಮಟೀರಿಯಲನ್ನು ಬಳಸಿ ಗಣೇಶನನ್ನು ತಯಾರಿ ಮಾಡಬೇಕು ಅನ್ನೋದು ನಾವು ಭಾಳಷ್ಟು ಪ್ರಚಾರ ಮಾಡಿದ್ದೀವಿ ಹೋದ ವರ್ಷ. ಈ ವರ್ಷವೂ ಅದೇ ಥರ ಮಾಡಲಿಕ್ಕೆ ನಾವು ಸಭೆಯನ್ನು ಕರೆದಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸಭೆಯನ್ನು ಕರೆದು ಇದರ ಬಗ್ಗೆ ಸಾಕಷ್ಟು ಸೂಚನೆಗಳನ್ನು ನೀಡಿದ್ದಾರೆ. ಡಿಜೆ ಸೌಂಡ್ನಿಂದ ವೃದ್ಧರು, ಮಕ್ಕಳು ಹಾಗೂ ಗರ್ಭಿಣಿಯರಿಗೆ ತೊಂದರೆಯಾಗುವುದನ್ನು ತಪ್ಪಿಸಲು ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದರ ಬದಲಾಗಿ ಡೊಳ್ಳು ಕುಣಿತ, ಹೆಜ್ಜೆ ಮೇಳ ಹಾಗೂ ಕರಡಿ ಮಜಲಿನಂತಹ ಸಾಂಪ್ರದಾಯಿಕ ಜನಪದ ಕಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡುವಂತೆ ಸಾರ್ವಜನಿಕರಿಗೆ ಸಲಹೆಯನ್ನ ನೀಡಲಾಗಿದೆ. ಗಣೇಶ ಪ್ರತಿಷ್ಠಾಪನೆ ಹಾಗೂ ಮೆರವಣಿಗೆಯ ಮಾರ್ಗದ ಕುರಿತು ತಿಳಿಸಲಾಗಿದೆ ಎಂದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.